ನಮಸ್ಕಾರ. ಇವತ್ತಿನ ಶುಭೋದಯಕ್ಕೆ ಸ್ವಾಗತ. ಇವತ್ತು ಕೂಡ ಅತ್ಯಂತ ಸರಳವಾದ ಪದ್ಯ. ಸಾಮಾನ್ಯವಾಗಿ ನಾನು ಸರಳವಾಗೇ ಬರೀತೀನಿ, ಅಪರೂಪವಾಗಿ ಸ್ವಲ್ಪ ಕಷ್ಟದ ಪದಗಳನ್ನು ಬಳಸ್ತೀನಿ. ನೆನ್ನೆ ನಾಳೆಗಳ ನಡುವಿನಿಂದಿನ ಚೆಲುವ ಕಿರಣಗಳ ಇನ ತಂದ, ಎದ್ದೇಳು ಕಂದ ಹೊತ್ತು ಕಳೆಯುವ ಮುನ್ನ ಕಂಡ ಕನಸ ಬಿತ್ತಿ ಬೆಳೆ ಹೊನ್ನ. ಇದು ಇತ್ತೀಚೆಗೆ ಇನ್ನೊಂದು ಪದ್ಯನೂ ಇದೇ ಭಾವದಲ್ಲಿ ಬಂದಿತ್ತು. ಆದರೆ ಯಾವಾಗಲೂ ಹೇಳ್ತೀನಿ ನಾವು, ಪೊಯೆಟ್ರಿ ಈಸ್ ಅ ಹೀಪ್ ಆಫ್ ಬ್ರೋಕನ್ ಇಮೇಜಸ್ ಅಂತ. ಪದ್ಯಗಳು ನೋಡೋದಕ್ಕೆ ಅವು ಬೇರೆ ಬೇರೆ ರೂಪಕಗಳನ್ನು ಉಪಮೆಗಳನ್ನು ಬಳಸ್ಕೊಂಡು ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೀವಿ ಅಷ್ಟೇ ಕವಿಗಳು. ಎಲ್ಲ ಕವಿಗಳು ಮಾಡೋದು ಇದನ್ನೇ. ಆದರೆ ಆ ಜೋಡಿಸುವ ಉಪಕ್ರಮ ಇದೆಯಲ್ಲ, ಅದು ಮುಖ್ಯ. ಅದು ಓದುಗರನ್ನು ರಸಿಕರನ್ನು ಹಿಡಿದಿಡೋ ತಾಕತ್ತಿದ್ದರೆ ಅದು ಒಳ್ಳೆ ಪದ್ಯ ಅನಿಸ್ಕೊಳ್ಳುತ್ತೆ. ನೋಡಿ, ನೆನ್ನೆ ನಾಳೆಗಳ ನಡುವಿನಿಂದಿನ ಚೆಲುವ ಕಿರಣಗಳ ಇನ ತಂದ. ನೆನ್ನೆ ಮತ್ತು ನಾಳೆ ಇವೆರಡೂ ನಮ್ಮ ಕೈಲಿಲ್ಲ. ನೆನ್ನೆ ಆಗೋಯ್ತು, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸೊ ನೆನ್ನೆ ಮತ್ತು ನಾಳೆಗಳ ನಡುವಿನ ಇಂದಿನ ಚೆಲುವ ಕಿರಣಗಳ ಇನ ತಂದ. ಇನ ಅಂದರೆ ರವಿ, ಸೂರ್ಯ. ಅವನು ತಂದಿದ್ದಾನೆ ಇವತ್ತಿನ. ಅಂದರೆ ದ ಪ್ರೆಸೆಂಟ್ ಈಸ್ ಇಂಪಾರ್ಟೆಂಟ್. ಇಂದು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇವತ್ತು ಎದ್ದೇಳು ಕಂದ, ಆದ್ದರಿಂದ ಎದ್ದೇಳಪ್ಪ. ಹೊತ್ತು ಕಳೆಯುವ ಮುನ್ನ. ಇಲ್ಲಿ ಹೊತ್ತು ಕಳೆಯುವ ಮುನ್ನ ಅನ್ನುವಾಗೆ ಎರಡು ಅರ್ಥ ಈ ಹಳ್ಳಿ ಕಡೆಯಲ್ಲಿ ನಾವು ಬಳಸ್ತೀವಿ. ಹೊತ್ತುಟ್ಟು ಹೇಳು. ಹೊತ್ತು ಅನ್ನೋದಕ್ಕೆ ಇನ್ನೊಂದು ಹೆಸರು, ಇನ್ನೊಂದು ಇದು ಸೂರ್ಯ ಅಂತ. ಹೊತ್ತುಟ್ಟೇಳು. ಹೊತ್ತುಟ್ಟೋ ಹೊತ್ತಿಗೆ ನಾವು ಆರು ಕಟ್ಟಬೇಕು, ಅಂದರೆ ಭೂಮಿ ಉಳೋದಕ್ಕೆ ನಾವು ಆರಂಭ ಮಾಡಬೇಕು ಅಂತ, ಪ್ರಾರಂಭಿಸಬೇಕು ಅಂತ. ಸೊ ಹೊತ್ತು ಕಳೆಯುವ ಮುನ್ನ. ಈ ಹೊತ್ತು ಅನ್ನೋದು ಎರಡರ್ಥ. ಒಂದು ಕಾಲ ಪರಿಮಾಣ, ಇನ್ನೊಂದು ಸೂರ್ಯ ಅಂತ ಕೂಡ. ಸೂರ್ಯ ಮುಳುಗೋದಕ್ಕೆ ಮುಂಚೆ ಅಥವಾ ಈ ಒಂದು ಸಿಕ್ಕಿರೋ ಅವಕಾಶದಲ್ಲಿ ಹೊತ್ತು ಕಳೆಯುವ ಮುನ್ನ ಕಂಡ ಕನಸ ಬಿತ್ತಿ ಬೆಳೆ ಹೊನ್ನ. ನೀನೇನು ಕನಸು ಕಾಣ್ತಾ ಇದೆಯಲ್ಲಪ್ಪ, ಮಲ್ಕೊಂಡು ಕನಸು ಕಾಣ್ತಾ ಇದೆಯಲ್ಲ, ಸಾಕು ಹೇಳು. ಕಂಡ ಕನಸ ಬಿತ್ತಿ. ಕನಸು ಕಾಣೋದು ಸುಲಭ, ಆದರೆ ಅದನ್ನು ಬಿತ್ತಿ, ಅದನ್ನು ಬೀಜ ರೂಪದಲ್ಲಿ ಅದನ್ನು ಭೂಮಿಗೆ ಹಾಕಿ ಬೆಳೆ ಹೊನ್ನ. ಆ ಹೊನ್ನನ್ನು ಬೆಳಿ, ಬದುಕನ್ನು ಬಂಗಾರವಾಗಿಸ್ಕೊ ಅಂತ. ಸುಲಭ ಅಲ್ಲ ಇದು. ನಾನೇನೇ ಈ ಒಂದು ಪ್ರಾಜೆಕ್ಟ್, ಶುಭೋದಯ ಪ್ರಾಜೆಕ್ಟು 2019ರಲ್ಲಿ ಪ್ರವೀಣ ಹೇಳಿದ್ದು. ಆದರೆ ನಾನು ಶುರು ಮಾಡೋ ಹೊತ್ತಿಗೆ 2026. 7 ವರ್ಷ ಕಳೆದಿದ್ದೀನಿ. ಅಂದರೆ ತಯಾರಿ ಮಾನಸಿಕವಾಗಿ. ಅದರಿಂದ ಹೇಳೋದು ಅಷ್ಟು ಸುಲಭ ಅಲ್ಲ, ಎಚ್ಚರಗೊಳ್ಳೋದು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ಪ್ರಯತ್ನ ಅಂತೂ ಮಾಡಬೇಕು, ಇವತ್ತಲ್ಲ ನಾಳೆ. ಕಂಡ ಕನಸ ಹೊತ್ತು ಕಳೆಯುವ ಮುನ್ನ. ಪೂರ್ತಿ ಹೊತ್ತು ಕಳೆದೋಗೋಕ್ಕೆ ಮುಂಚೆ ಎಚ್ಚರವಾಗಬೇಕು ನಾವು. ಕಂಡ ಕನಸ ಬಿತ್ತಿ ಬೆಳೆ ಹೊನ್ನ. ಇದು ಇವತ್ತಿನ ಶುಭೋದಯ ಸಂದೇಶ, ಶುಭೋದಯ ಪದ್ಯ. ನಮಸ್ಕಾರ.